ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ. ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನಿಮ್ಮ ಮತ್ತು ನೀವು ಪ್ರೀತಿಸುವ ಯಾವ ವ್ಯಕ್ತಿನ ಆ ಇಬ್ಬರದ್ದು ಇವತ್ತಿನ ದಿನ ಅವ್ರ ಜೊತೆ ನಿಮ್ಮ ದಿನ ಹೆಂಗಿರ್ತೈತಿ ಇಬ್ಬರದ್ದು ಎನರ್ಜಿ ಚೆಕ್ ಮಾಡೋಣ ಅಂತ ಇವತ್ತು. ಓಕೆ, ನೀವು ಯಾವ ವ್ಯಕ್ತಿ ಬೇಕೋ ಆ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಯಾವ ವ್ಯಕ್ತಿ ಜೊತೆ ನಂದು ಇವತ್ತು ಎನರ್ಜಿ ಹೆಂಗಿರ್ತೈತಿ, ಅವ್ರ ಜೊತೆ ಇವತ್ತು ನನ್ನ ದಿನ ಹೆಂಗಿರ್ಬೋದು, ಚಾಲೆಂಜಸ್ ಏನು ಬರ್ಬೋದು, ಅದಕ್ಕೆ ನಾ ಏನು ಮಾಡಬೇಕು, ನನ್ನ ಓವರಾಲ್ ಡೇ ಹೆಂಗಿರ್ತೈತಿ ಅಂತ ಇವತ್ತು ನೀವು ಇದು ರೀಡಿಂಗ್ ಒಳಗೆ ನಿಮ್ಗೆ ಗೊತ್ತಾಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ತೊಗೋಬೇಡ್ರಿ, ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ. ಓಕೆ, ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಇವತ್ತು ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ನಿಮ್ಮದು ಒಂದು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಪ್ಲೀಸ್. ಒಂದು ಲೈಕ್ ಮಾಡಿರಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೋ ಒಂದು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಬಟ್ ಪಾಸಿಟಿವ್ ಆಗಿ ಮಾಡಿದರೆ ನಿಮಗೆ ಪಾಸಿಟಿವ್ ಆದ ರಿಸಲ್ಟ್ ಕಾಣಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನಮ್ಗೆ ಇಷ್ಟ ಆಗಿಲ್ಲ ರೀಡಿಂಗ್ ಅಂತ ಅದ್ರಾಗ ಒಬ್ಬೊಬ್ಬರು ಹಾಕ್ತೀರಿ, ತಪ್ಪೇನಿಲ್ಲ, ಅದಕ್ಕೇನಿಲ್ಲ. ಬಟ್ ಯಾಕೆ ಇಷ್ಟ ಆಗಲಿಲ್ಲ ಅಂತ ಒಂದೆರಡು ಲೈನ್ ಬರೆದ್ರೆ ಒಳ್ಳೆಯದು. ಸೊ ನಾವೇನಾದರೂ ಸುಧಾರಿಸ್ಕೊಂಡಂಗೆ ಸುಧಾರಿಸ್ಕೋಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ನೀವು ಪ್ರೀತಿಸುವ ವ್ಯಕ್ತಿ ಜೊತೆಗೆ ನಿಮ್ಮ ಜೀವನ ಇವತ್ತಿನ ದಿನ, ಜೀವನ ಅಲ್ಲ ಇವತ್ತಿನ ದಿನ ನಿಮ್ಮದು ಎನರ್ಜಿ ಹೆಂಗಿರ್ತೈತಿ ಅಂತ ನೋಡೋಣ ಅಂತ. ಸೊ ಇದು ನಿಮ್ಮ ಎನರ್ಜಿ, ಇದು ನಿಮ್ಮ ವ್ಯಕ್ತಿ ಎನರ್ಜಿ. ಸೊ ಇಲ್ಲಿ ಓವರಾಲ್ ಆಗಿ ನಿಮ್ದು ಇವತ್ತು ಡೇ ಹೆಂಗಿರ್ತೈತಿ, ಸೊ ಚಾಲೆಂಜಸ್ ಏನು ಬರ್ಬೋದು, ಸೊ ಅದಕ್ಕೆ ನೀವೇನು ಮಾಡಬೇಕು. ಓಕೆ, ಇದು ನಿಮ್ಮ ಎನರ್ಜಿ, ಇದು ನಿಮ್ಮ ವ್ಯಕ್ತಿಯ ಈ ಎನರ್ಜಿ. ಯಾಕಂದರೆ ಮೊದಲ ಗೊತ್ತಾಗ್ಬಿಟ್ರೆ ಸ್ವಲ್ಪ ಸಮಾಧಾನದಾಗಿರ್ಬೋದು, ಇಲ್ಲ ಮನಸ್ತಾಪಗಳು ಬರಲ್ಲ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋಂಗಿಲ್ಲ. ಸೊ ನಿಮ್ಮ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್. ಓವರಾಲ್ ಆಗಿ ಇವತ್ತು ನೀವು ಏನೋ ಒಂದು ನಿಮಗೆ ಒಂದು ರಿಯಲೈಜೇಷನ್ ಆಗಬಹುದು. ರಿಯಲೈಜೇಷನ್ ಅಂದರೆ ಒಂದು ಅರಿವು ಮೂಡ್ತೈತೆ ನೋಡ್ರಿ. ನಾನು ಇಷ್ಟು ದಿನ ಇದಕ್ಕೆ ಯಾಕೆ ನೋವು ಪಟ್ಕೊತಿದ್ದೆ, ಅಸೂಯೆ ಪಟ್ಕೊತಿದ್ದೆ, ಸಿಟ್ಟು ಮಾಡ್ಕೊತಿದ್ದೆ, ನಾ ಯಾಕೆ ಖುಷಿ ಅನ್ನಿಸ್ತಿದ್ದಿಲ್ಲ ನನಗೆ. ಸೊ ಇದೊಂದು ವಿಷಯಕ್ಕೆ ನಾ ಹಿಂಗೆ ಮಾಡ್ತಿದ್ದೆ, ಅದೊಂದು ಟಕ್ ಅಂತ ಒಂದು ಲೈಟ್ ಹತ್ತೋಕತ್ತೆ ನಮ್ಮ ಜೀವನ. ಅದು ರಿಯಲೈಜೇಷನ್ ಅಂತ ಕರೀತಾರೆ. ಅದಕ್ಕೆ ಬುದ್ಧಿಗೆ ಹೆಂಗೆ ಒಂದು ಬೆಳಕು ಕಾಣ್ತಲ್ಲ, ಹಂಗೆ ನಮ್ಮ ಪ್ರತಿ ಒಂದು ಜೀವನದ ಒಂದು ಗಳಿಗೆ ಒಳಗೂ ನಮಗೊಂದು ಅಂಥದ್ದೊಂದು ರಿಯಲೈಜೇಷನ್ ಆಗ್ತಿರ್ತಾವೆ. ಓಕೆ, ಸೊ ಅಂಥದ್ದೊಂದು ಇವತ್ತು ನಿಮ್ಗೆ ಏನೋ ಒಂದು ಮೇಜರ್ ನಿಮ್ದೊಂದು ಜೀವನದಾಗ ಬದಲಾವಣೆಗಳು, ಪರಿವರ್ತನೆಗಳು ನಿಮ್ಮ ಜೀವನದಾಗ ನೀವು ಕಾಣಬಹುದು ಇವತ್ತು. ಅಂದರೆ ನನ್ನ ವ್ಯೂವರ್ಸಿಗೆ ಇಲ್ಲಿ ಚಾಲೆಂಜ್ ಇವತ್ತು ಏನು ಬರ್ತೈತೆ ಅಂದರೆ ಕಾಂಪ್ರಮೈಸ್ ಮಾಡ್ಕೊಳೋದು ಬರ್ತೈತೆ ನೋಡಿರಿ. ನಿಮ್ಗೆ ಇಷ್ಟನೋ ಕಷ್ಟನೋ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗು. ಇವತ್ತು ನನಗಿದು ಇಷ್ಟ ಇಲ್ಲ ಆದರೂ ನಾನು ಅದನ್ನು ಹೊಂದ್ಕೊಂಡು ಹೋಗ್ಬೇಕಲ್ಲ, ನನಗೆ ಇಷ್ಟ ಇಲ್ಲ ನಾನು ಮಾಡಬೇಕು. ನಿಮಗೆ ಇಷ್ಟಪಟ್ಬಿಟ್ರೆ ಏನು ತೊಂದರೆ ಆಗಂಗಿಲ್ಲ. ಸೊ ಮೋಸ್ಟ್ಲಿ ಅದನ್ನು ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಏನಾದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇವತ್ತು ಹ್ಞೂ ಅಂತಿದ್ರಿ ಅಂದ್ರೆ ಇವತ್ತು ನಿಮ್ಗೆ ನಾ ಇಲ್ಲ ಅನ್ಬೇಕು, ನನಗೆ ಬ್ಯಾಡ ಅಂದ್ರೆ ಬ್ಯಾಡ ಅನ್ಬೇಕು. ನಾವು ಇವತ್ತು ಸೆಟ್ ಮಾಡ್ಕೋಬಾರ್ದು, ಕಾಂಪ್ರಮೈಸ್ ಹೊಂದಾಣಿಕೆನೂ ಅಲ್ಲ, ಕಾಂಪ್ರಮೈಸ್ ಅನ್ನಕ್ಕೆ ನೋಡ್ರಿ ಪ್ಲೀಸ್ ಗೂಗಲ್ನ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಂತೇವಲ್ಲ ನಾವು ಎಲ್ಲದಕ್ಕೂ, ಅತಿಯಾಗಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಿದ್ರಿ ಅಂದ್ರೆ, ಅಥವಾ ಹೊಂದ್ಕೊಂಡು ಹೋಗ್ತಿದ್ದಿಲ್ಲ, ಎರಡೂ ಹೇಳ್ಬೋದು. ಎಲ್ಲದಕ್ಕೂ ಇಲ್ಲ ನನಗೆ ಆಗಂಗಿಲ್ಲ ಅಂತಿದ್ದೆ ಅಂದ್ರೆ ಇವತ್ತು ನಿಮ್ಮೊಳಗೆ ಅದು ಬದಲಾವಣೆ ಆಗ್ಬೋದು. ಯಾರನ್ನೇ ನನಗೆ ಆಗಂಗಿಲ್ಲ ನನಗೆ ಮಾಡ್ಕೊತ ಹೊಂಟೇನೆ ಅಂದ್ರೆ ಇವತ್ತು ನೀವು ಅಡ್ಜಸ್ಟ್ ಆಗ್ಬೋದು. ಅಂದ್ರೆ ಈಗ ನೀವು ಅನ್ನಿಸ್ಬೋದು, ನಾ ಇಷ್ಟು ದಿನ ಇದಕ್ಕೆ ಹ್ಞೂ ಅಂತಿದ್ದಿಲ್ಲ, ಇವತ್ತು ಹ್ಞೂ ಅಂದೆ ಅನ್ಬೋದು. ಪ್ರತಿ ಸಲ ನೀವು ಎಲ್ಲದಕ್ಕೂ ಹ್ಞೂ ಓಕೆ ಸರಿ ಹ್ಞೂ ಹೊಂದ್ಕೊಂಡು ಹೋಗೋಣ ಅನ್ನೋರು ಇವತ್ತು ಇಲ್ಲ ನನಗೆ ಆಗಂಗಿಲ್ಲ ಅನ್ಬೋದು. ಸೊ ಯಾಕಂದರೆ ಇದು ಜನರಲ್ ಇರೋದ್ರಿಂದ ನಿಮ್ಮ ಪರಿಸ್ಥಿತಿಗಳು ನಮಗೇನು ಗೊತ್ತಿಲ್ಲ. ಸೊ ಇದು ಎರಡೂ ರೀತಿನೂ ತೊಗೋಬೇಕು. ದಿಸ್ ಈಸ್ ಯುವರ್ ಟ್ರಾನ್ಸ್ಫಾರ್ಮೇಷನ್ ಡೇ. ಇವತ್ತು ಯಾವುದೋ ಒಂದು ವಿಷಯಕ್ಕೆ ಸಣ್ಣ ವಿಷಯನೂ ಇರ್ಬೋದು, ಅದು ಜೀವನದಾಗ ಸಣ್ಣ ವಿಷಯಗಳೇ ದೊಡ್ಡದಾಗದ. ಸೊ ಇವತ್ತು ಅದಕ್ಕೆ ಏನು ಮಾಡ್ಬೇಕಂದ್ರೆ ನಿಮ್ಮ ತನನ, ನಿಮ್ಮ ಭಾವನೆಗಳು, ನಿಮ್ಮ ಥಾಟ್ಸ್, ನಿಮ್ಮನ್ನು ನೀವು ಒಂದು ಶೀಲ್ಡ್ ಮಾಡ್ಕೊರಿ ಅಂತ ಹೇಳ್ತಿಲ್ಲ, ಅದನ್ನು ನೀವು ಕಾಪಾಡ್ಕೊಳ್ರಿ.
ಎಸ್ಪೆಷಲಿ ನಿಮ್ಮ ದುಡ್ಡು ಕಾಸು, ನಿಮ್ಮ ಒಡವೆ, ನಿಮ್ಮದೊಂದು ಆಸ್ತಿ, ನಿಮ್ಮದೊಂದು ಯಾವುದೋ ಒಂದು ಏನು ಡಾಕ್ಯುಮೆಂಟ್ಸ್ ಎಲ್ಲಾನು ಬಂದು ಸ್ವಲ್ಪ ಅವನ್ನ ನೀವು ಕಾಪಾಡ್ಕೊಳ್ರಿ. ಅಂದ್ರೆ ಹುಷಾರಿರ್ರಿ ಅದ್ರ ಬಗ್ಗೆ ಅಂತಂದು ಯೋಚನೆ ಮಾಡ್ತಿರ್ತೀರಿ, ಅತಿಯಾಗಿನೂ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ, ಅವನ್ನ ಹೋಲ್ಡ್ ಮಾಡಿರಿ, ಸ್ಟಾಪ್ ಅಂತ ಹೇಳ್ರಿ ಅದಕ್ಕೊಂದ್ಸಲ. ಅತಿಯಾಗಿ ರಿಯಾಕ್ಷನ್ ಕೊಡಬೇಡ್ರಿ. ಇವತ್ತಿರೋ ಭಾಳ ಜೋರು ಮಾತಾಡ್ಬೇಕನ್ಸರಿ, ನೋ ಇವತ್ತು ಹೇಳ್ಯಾರ ಬೇಡ ನಾ ಮಾತಾಡಬಾರ್ದು, ಸ್ವಲ್ಪ ಸುಮ್ಮನೆ ಇರ್ಬೇಕು. ಓಕೆ, ಇದು ನಿಮ್ಮದು ಎನರ್ಜಿ ಬರ್ತದೆ. ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಏನು ಬರ್ತದೆ ನೋಡೋಣಂತೆ. ಓವರಾಲ್ ಆಗಿ ಇವತ್ತಿನ ದಿನ ನಿಮ್ಮ ವ್ಯಕ್ತಿ ಹೆಂಗಿರ್ತೈತಿ ಅಂದ್ರೆ ಭಾಳ ಕನ್ಫ್ಯೂಷನ್ಸ್ ಒಳಗಿರ್ತಾರ ಅವ್ರು. ಅವರಿಗೆ ಭ್ರಮ ಇರ್ತದಲ್ಲ, ನಾನು ಅದು ಮಾಡ್ತಿರೋದು ಸರಿನೋ, ಇದು ಮಾಡ್ತಿರೋದು ಸರಿನೋ, ನಾನು ಏನು ಮಾಡ್ತಿದ್ದೀನಿ, ನನಗೆ ಇಷ್ಟಕ್ಕೊಂದು ಆಪ್ಷನ್ ಅದಾವು ಜೀವನದಾಗ, ಅಂದ್ರೆ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳೋಣ. ಅಥವಾ ನಿಮ್ದು ವ್ಯಕ್ತಿ ಜೊತೆಗೆ ನೋಡ್ತಿದ್ದೀರಿ ಅಂದಮೇಲೆ ಅವ್ರ ಜೀವನದಾಗೂ ಆಪ್ಷನ್ ಇರ್ಬೇಕು. ನಿಮ್ಮನ್ನು ಬಿಟ್ಟನ್ನು ಬೇರೆ ಆಪ್ಷನ್ ಇರ್ಬೋದು. ಬೇರೆ ಆಪ್ಷನ್ ಅಂತಂದ್ರೆ ನಿಮ್ಮನ್ನು ಬಿಟ್ಟು ಬೇರೆ ಪರ್ಸನ್ಸ್ ಇರ್ಬೋದು. ಇಲ್ಲ ಅಂದ್ರೆ ಈಗ ನಿಮಗೂ ಪ್ರಯಾರಿಟಿ ಕೊಡಬೇಕು. ಈಗ ನೀವು ಗಂಡ ಹೆಂಡತಿ ಇದ್ರಿ ಅಂದ್ರೆ ತಾಯಿಗೂ ಕೊಡಬೇಕು, ಹೆಂಡತಿಗೂ ಕೊಡಬೇಕು. ಎಸ್ಪೆಷಲಿ ಅಲ್ಲಿ ಬರ್ತದಲ್ಲ, ನಾ ಏನು ಮಾಡಲಿ, ಉದಾಹರಣೆ ಹೇಳಿದ್ ನಾನು ಅದನ್ನ. ಹಂಗೆ ಕನ್ಫ್ಯೂಷನ್ ಸ್ಟೇಟ್ ಒಳಗೆ ಇವತ್ತು ಅವರು ಇರ್ತಾರೆ. ಅಂದ್ರೆ ಭಾವನಾತ್ಮಕ ಯಾಕಂದ್ರೆ ಥಾಟ್ ಪ್ರೊಸೆಸ್ ಚೆನ್ನಾಗಿರ್ತೈತಿ, ಅವ್ರದ್ದು ವರ್ಕ್ ಚೆನ್ನಾಗಿರ್ತೈತಿ, ಎಲ್ಲ ನೋಡ್ಕೊಂತಿರ್ತಾರೆ. ಬಟ್ ಒಳಗಿಂದ ಭಾವನೆಗಳದಾವಲ್ಲ, ಅವ್ರಿಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಕನ್ಫ್ಯೂಸ್ ಅವ್ರದ್ದು ಫೀಲಿಂಗ್ ಅಂತ ಹೇಳ್ತೀವಲ್ಲ, ಹಾರ್ಟ್ ಒಳಗೆ ಮನಸ್ಸೊಳಗೆ ಗೊಂದಲಗಳು. ಇವತ್ತು ನಾ ಏನು ಮಾಡಲಿ ರಿಲೇಷನ್ಶಿಪ್ ಆಯ್ತು, ಅವ್ರದ್ದು ಜೀವನದೊಳಗಿಂದ ವರ್ಕ್ ಪ್ಲೇಸ್ ಒಳಗೂ ಅವ್ರಿಗೆ ಚಾಯ್ಸಸ್ ಇದ್ವು ಅಂದ್ರೆ ನಾ ಎಲ್ಲಿ ಕನೆಕ್ಟ್ ಆಗ್ತದನಿ, ನನಗೆ ಯಾವ್ದು ಕೆಲಸ ಮಾಡಿದ್ರೆ ಖುಷಿ ಆಕತಿ, ಯಾವ ಕೆಲಸ ಮಾಡಿದ್ರೆ ನಾ ಫೋರ್ಸಿಬಲಿ ಮಾಡ್ತದನಿ, ಸೊ ನಾ ಇಲ್ಲಿ ಹೋದ್ರೆ ಹೆಂಗಿರ್ತೈತಿ, ಇದನ್ನೂ ಸ್ವಲ್ಪ ಅವ್ರಿಗೆ ಇವತ್ತು ಒಟ್ಟು ಕನ್ಫ್ಯೂಷನ್ ಡೇ. ಇವತ್ತು ಡಬಲ್ ಕಾಣ್ತಿರ್ತಾವ, ನನಗೆ ಏನೋ ಕಾಣಕತ್ತದ, ನನಗೆ ಕ್ಲಾರಿಟಿ ಸಿಗಾಕತ್ತಿಲ್ಲ ಅಂತ ಹೇಳ್ತೀವಲ್ಲ, ಹಂಗೆ ಎಲ್ಲೂ ನನಗೆ ಇದು ಕ್ಲಾರಿಟಿ ಸಿಗಾಕತ್ತಿಲ್ಲ, ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅನ್ನೋದನ್ನ ಇವತ್ತು ನಿಮ್ಮ ವ್ಯಕ್ತಿಯದಾಗಿರ್ತೈತಿ. ಇವತ್ತು ಚಾಲೆಂಜ್ ಏನಂದ್ರೆ ಅವರಿಗೆ ತಾಳ್ಮೆಯಿಂದ ಇರ್ಬೇಕನ್ನೋದ ಇವತ್ತು ಅವ್ರಿಗೆ ಚಾಲೆಂಜ್. ಇಷ್ಟೆಲ್ಲ ಇದ್ರೊಳಗೂ ತಾಳ್ಮೆಗಿಡುವಂಥ ಚಾನ್ಸಸ್ ಭಾಳ ಐತಿ ಇಲ್ಲಿ. ಯಾಕಂದ್ರೆ ನಮ್ಗೆ ಹೊಯ್ದಾಟಗಳ ಮನಸ್ಸೊಳಗಿದ್ದಾಗ ನಮಗಂತ ಹೇಳ್ಕೊಳಂಥ ಅವಕಾಶಗಳು ಇಲ್ಲ ನಮ್ಮ ಜೀವನದಾಗ ಅಂದಾಗ, ಅಥವಾ ಹೇಳ್ಕೊಳ ಅಂತ ನಮಗೆ ಒಂದು ಧೈರ್ಯ ಇಲ್ಲ ಅಂದಾಗ, ಅದನ್ನ ಬೇರೆ ಯಾವುದೋ ರೂಪದಾಗ ಹೇಳ್ಬಿಡ್ತೀವಿ ನಾವು. ಸಿಟ್ಟು ಮಾಡ್ಬೋದು, ಅಳ್ಬೋದು, ಅದನ್ನ ನೋಡೋರ್ಗೆ ಏನೋ ಅನಿಸ್ತತಿ. ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಇರ್ತದಲ್ಲ, ಒಬ್ಬೊಬ್ರದ್ದು ಒಂದೊಂಥರ ಇರ್ತೈತಿ. ಕರೆಕ್ಟಾಗಿ ಕುಂತು ಮಾತಾಡ್ಕೊಂಡು ಹೇಳ್ಕೊಂಡು ಬಿಟ್ರೆ ಮುಗಿದು ಹೋಗ್ತದೆ, ಈಸಿ ಆ್ಯಕ್ಚುಲಿ. ಬಟ್ ಅದನ್ನು ಭಾಳ ಜನ ಮಾಡಲ್ಲ, ನಾವು ಯಾರು ಬೇರೆ ರೀತಿಯೊಳಗೆ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಬಟ್ ಎದುರಿಗಿರೋರು ಅರ್ಥ ಮಾಡ್ಕೊಂಡ್ರೆ ಭಾಳ ಚಲೋ. ಓಕೆ, ಸೊ ಇವತ್ತು ನಿಮ್ಮ ವ್ಯಕ್ತಿ ಸ್ವಲ್ಪ ಸೆಟ್ ಮಾಡಬಹುದು, ಇಲ್ಲಾಂದ್ರೆ ಅತೀ ಮೌನ ಒಳಗೂ ಹೋಗ್ಬೋದು ಒಬ್ಬರಿಗೆ. ಅದು ನಿಮ್ಗೆ ಅನಿಸ್ಬೋದು ಇವತ್ತು ಯಾಕೋ ಭಾಳ ಅಂದ್ರೆ ಭಾಳ ಸೈಲೆಂಟ್ ಆಗ್ಬಿಟ್ಟಾರ ಅವ್ರು ಇರೋದು ಹಂಗಲ್ಲ. ನಮ್ಗೆ ಭಾಳ ಮನ್ಸಿಗೆ ಬೇಜಾರಾದಾಗ ಎಲ್ಲರೂ ಒಂದು ಸೈಲೆಂಟ್ ಝೋನಿಗೆ ಹೋಗಿವೆ ಅಲ್ಲ. ಹಂಗೆ ನಿಮ್ಮ ವ್ಯಕ್ತಿದ ಇವತ್ತು ಯಾಕೋ ಈ ವ್ಯಕ್ತಿ ಭಾಳ ತಾಳ್ಮೆ ತೋರ್ಸಕತ್ಬಿಟ್ಟಾರೆ. ಯಾಕೋ ಎದಕ್ಕೂ ಏನು ಅನ್ನವಲ್ರಿ, ಎದಕ್ಕೇನು ರಿಯಾಕ್ಷನ್ ಕೊಡವಲ್ರಲ್ಲ. ನಾ ಇಷ್ಟೆಲ್ಲ ಅನ್ನಕತ್ತೀನಿ ಅಂದ್ರೂ ಏನೂ ರಿಯಾಕ್ಷನ್ ಇಲ್ಲ ಅವ್ರ ಕಡೆಯಿಂದ ಅನ್ಬೋದು. ಇಲ್ಲಾಂದ್ರೆ ಓವರ್ ಆಗಿ ರಿಯಾಕ್ಟ್ ಮಾಡ್ಬೋದು ಇವತ್ತಿನ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ರು, ಅವ್ರಿಗೆ ಹಂಗಿದ್ರಂದ್ರೆ ಅವ್ರಿಗೆ ಏನಂದ್ರೆ, ಯಾಕಂದ್ರೆ ನಿಮ್ಗೆ ಗೊತ್ತಿದ್ರೆ ಅವ್ರಿಗೆ ಹೇಳ್ಬೋದು. ನೀವು ಇದು ರೀಡಿಂಗ್ ನೋಡಿದ್ರಂದ್ರೆ ಅವರಿಗೆ ಸ್ವಲ್ಪ ಮೆಡಿಟೇಷನ್ ಮಾಡಂತ ಹೇಳ್ರಿ, ಸಮಾಧಾನ ಇರಂತ ಹೇಳ್ರಿ. ಅವ್ರದ್ದು ಇವತ್ತಿನ ಏನು ಮಾಡ್ಬೇಕು ಇದಕ್ಕಂದ್ರೆ, ಸೊ ಮೇಜರ್ ಅರ್ಕನ ಬಂದೈತೆ ಅವ್ರಿಗೆ. ಇಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಮೇಜರ್ ಅರ್ಕನ ಅವರಿಗೆ ದ ಲವರ್ಸ್ ಅಂದ್ಕೊಂಡು ನೀವು ಪ್ರೀತಿ ಒಳ್ಳೆ ರಿಲೇಷನ್ಶಿಪ್ ಅಲ್ಲ, ಮನಸ್ಸು ಮತ್ತು ಮೈಂಡಿಗೂ ಒಂದು ಕನೆಕ್ಷನ್ ಇಟ್ಕೊಳ್ಳಿ. ಅಂದರೆ ಏನು ಮಾತಾಡ್ತಾರಲ್ಲ ಅದನ್ನ ಯೋಚನೆ ಮಾಡಿ ಮನಸ್ಸಿಂದ ಎರಡೂ ಕಡೆಯಿಂದ ಬ್ಯಾಲೆನ್ಸ್ ಆಗಿ ಮಾತಾಡಬೇಕು.
ಯೋಚನೆ ಮಾಡೋ ಮುಂದೂ ಎರಡನ್ನೂ ಮನಸ್ಸೇನೋ ಒಂದು ಹೇಳ್ತು, ಯೋಚನೆ ಒಳಗೆ ನಿಮ್ಮ ಬಗ್ಗೆ ಏನೋ ತಿಳ್ಕೊಬೋದು. ಉದಾಹರಣೆ ಇದೆ, ಹಾಂ, ನೀವು ಹಂಗೆ ಮಾಡ್ತಿರ್ಬೋದು, ಮನಸ್ಸಲ್ಲಿ ಹಂಗಿರಂಗಿಲ್ಲ ನಾನೇನೋ ಥಿಂಕ್ ಮಾಡಕತ್ತೀನಿ. ಸೊ ಅದನ್ನು ಅವರು ಬ್ಯಾಲೆನ್ಸ್ ಮಾಡ್ಕೋಬೇಕು ಇವತ್ತಿನ ದಿನ. ಇಲ್ಲ ಅವ್ರಿಗೆ ಇಷ್ಟ ಆಗಾರ, ಅವರ ಪ್ರೀತಿ ಪಾತ್ರ ಇರೋದು ನೀವಿರ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವ್ರಿಗೆ ಯಾರೋ ಫ್ರೆಂಡ್ಸ್ ಇರ್ಬೋದು, ಅವ್ರ ಜೊತೆ ಕುತ್ಕೊಂಡು ಒಂದು ಸ್ವಲ್ಪ ಒಳ್ಳೆ ಟೈಮು, ಒಂದು ಪ್ರೀತಿಯಿಂದ, ಒಂದು ಖುಷಿಯಿಂದ ಏನೋ ಒಂದು ಟೈಮ್ ಸ್ಪೆಂಡ್ ಮಾಡೋಕೆ ಅವರಿಗೆ ನೀವು ಹೇಳ್ಬೋದು. ಅಂದ್ರೆ ಅದು ಅವರಿಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗ್ತಾರೆ ಅವರು. ಓಕೆ, ಸೊ ಇದು ಇವತ್ತಿಂದ ನಿಮ್ಮ ವ್ಯಕ್ತಿ ಜೊತೆಗೆ ನಿಮ್ಮದು ಎನರ್ಜಿ, ನಿಮ್ಮಿಬ್ಬರದ್ದು ಎನರ್ಜೀಸ್. ಸೊ ಏಂಜಲ್ಸ್ ಏನು ನಿಮಗೆ ಗೈಡೆನ್ಸ್ ಕೊಡ್ತಾರಂತ ನೋಡೋಣ. ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಇವತ್ತಿನ ಅವ್ರಿಗೆ ಏನು ಗೈಡ್ ಮಾಡ್ತೀರಿ ನನ್ನ ವ್ಯೂವರ್ಸಿಗೆ. ಫರ್ಗಿವ್ನೆಸ್. ಇವತ್ತೊಂದಿನ ನೀವು ಕ್ಷಮಾಗುಣನ ನೀವು ಅಳವಡಿಸ್ಕೋಬೇಕು. ಇವತ್ತೊಂದಿನ ಅಲ್ಲ, ಯಾವಾಗ ಜೀವನ ಪರ್ಯಂತ ಕ್ಷಮಿಸುವಂಥದ್ದು ಒಂದು ಗುಣ ನಾವು ಅಳವಡಿಸ್ಕೊಂಡು ನಮ್ಮ ಜೀವನದಾಗ, ಅಂದ್ರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಕತ್ವಿ ಅಂದ್ರೆ ನಮ್ಮ ಜೀವನ ಶಾಂತಿ ಇರ್ತೈತಿ, ನಮ್ಮ ಜೀವನ ನೆಮ್ಮದಿಯಿಂದ ಇರ್ತೈತಿ. ಇನ್ನೊಬ್ರಿಗೆ ಏನಾಕತ್ ಬೇಡ, ಅವ್ರು ಅಷ್ಟು ತಪ್ಪು ಮಾಡಿದ್ರಿ, ಅವ್ರು ಹಂಗೆ ಮಾಡಿದಿರಿ, ಅವ್ರನ್ನ ಹೆಂಗೆ ರೀ ಕ್ಷಮಿಸೋದು ಅಂದ್ರೆ ಅವ್ರಿಗೆ ಏನಿಲ್ಲ, ಅವ್ರ ಪಡಿಗೆ ಹೆಂಗಿರ್ಬೇಕು ಹಂಗೆ ಇರ್ತಾರೆ ಅವರು. ಬಟ್ ನಿಮ್ಮ ಜೀವನ ಕಿಚಿ ಪಿಚಿ ಒಳಗೆ ಇರ್ತೈತಿ, ನಿಮ್ಮ ತಲೆ ಒಳಗೆ ಬರೀ ಅದೇ ಬರ್ತೈತಿ, ನಿಮ್ಮ ಶಾಂತಿ ಇರಲ್ಲ ನಿಮ್ಮ ಮನಸ್ಸು. ಸೊ ಫರ್ಗ್ಯೂನೆಸ್ ಅಂದ್ರೆ ನೀವು ಯಾರನ್ನು ಕ್ಷಮಿಸುವಂಥದ್ದೊಂದು ಪರಿಸ್ಥಿತಿ ಬರ್ಬೋದು ಇವತ್ತಿನ ದಿನ. ವಿದಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಒಳಗೂ ಈ ಎನರ್ಜಿ ನಿಮ್ಗೆ ಕಾಣಿಸ್ಬೋದು. ಸೊ ಕ್ಷಮಿಸೋ ಗುಣನ ನೀವು ಕಲೀರಿ ಅಂತ ಹೇಳ್ತಿದ್ದಾರೆ. ಅಥವಾ ನೀವೇನಾದರೂ ಕ್ವಶನ್ ಕೇಳ್ಕೊಂಡಿದ್ರೆ ಇನ್ನೊಂದು ಕೆಲವು ತಿಂಗಳೊಳಗೆ ನಿಮ್ಮ ಕೆಲಸ ಆಗಬಹುದು. ವಿದಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್. ಕೆಲವೊಬ್ಬರಿಗೆ ಕೆಲವೊಂದು ವೀಕ್ಸ್ ಅಂತ ಬಂದೈತಿ, ಕೆಲವೊಬ್ಬರಿಗೆ ಮಂತ್ಸ್ ಅಂತ ಬಂದೈತಿ. ಸೊ ಅಲ್ಲಿವರೆಗೂ ಈ ಎನರ್ಜಿ ನಿಮ್ಗೆ ಆಗಬಹುದು. ಸೊ 13 ನಂಬರ್, 6 ನಂಬರ್, 4 ನಂಬರ್, ಓಕೆ, 6 ನಂಬರ್, 6, 4 ನಂಬರ್ ನಿಮ್ಗೆ ಅಂದರೆ 6 ಡೇಸ್, 4 ಡೇಸ್, ವೀಕ್ಸ್ ಆ್ಯಂಡ್ ಮಂತ್ಸ್ ಬಂದಿರೋನ ಅದನ್ನು ತೊಗೊಳ್ರಿ ಇಲ್ಲೇ. ಸೊ 6 and 4 ಮಂತ್ಸ್ ಮಟನೂ ನಿಮ್ದು ಇಷ್ಟು ಕನ್ಫ್ಯೂಷನ್ ಒಳಗೆ ನಿಮ್ದು ಟ್ರಾನ್ಸ್ಫಾರ್ಮೇಷನ್ ಅಂದರೆ ಇಟ್ ಈಸ್ ಅ ಪ್ರೊಸೆಸ್. ಒಂದೇ ದಿನ ಆಗಂಗಿಲ್ಲ, ಅದು ಪರಿವರ್ತನೆಗಳು ಆಗಬೇಕು ನಮ್ಮ ಜೀವನದಾಗ ಅಂದಾಗ ನಮ್ಗೆ ಟೈಮ್ ಬೇಕು. ಸೊ ಇಷ್ಟು ದಿನದೊಳಗೆ ಅಥವಾ ಇಷ್ಟು ವೀಕ್ಸ್ ಒಳಗೆ ನಿಮ್ಗೆ ಇದೊಂದು ನಿಮ್ಮೊಳಗೆ ಬದಲಾವಣೆ ಕಾಣ್ಬೋದು, ಅಥವಾ ನಿಮ್ಮ ವ್ಯಕ್ತಿ ಒಳಗೂ ಕೆಲವೊಂದು ಇಂಥ ಬದಲಾವಣೆಗಳು ನೀವು ಕಾಣುವಂಥ ಚಾನ್ಸಸ್ ಐತಿ. ಸೊ ಹೆಲ್ಪ್ಫುಲ್ ಆಯ್ತು ಅನ್ಕೊಂತ ರೀಡಿಂಗನ್ನ ಮುಗಿಸೋಣ. ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಗೇನ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಅಲ್ಲಿ ಪೇಯ್ಡ್ ರೀಡಿಂಗ್ ಇರ್ತಾವೆ, ಫ್ರೀ ಇರಲ್ಲ ಅಲ್ಲಿ. ಸೊ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿದಾಗ ನಿಮಗೆಲ್ಲ ಡೀಟೇಲ್ಸ್ ಅಲ್ಲಿ ಸಿಗ್ತೈತೆ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.